ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಉಡುಪಿಯ ಸುತ್ತಮುತ್ತಲ ಜನರಿಗೆ, ಅದು ಬಡ ಜನರಿಗೆ ಭಾಳಷ್ಟು ಅವರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಜನರನ್ನು ಒಳ್ಳೆಯ ರೀತಿಯಲ್ಲಿ ಬಾಳುವ ಹಾಗೆ ಕಳೆದ 30 ವರ್ಷದಿಂದ ಭಾಳಷ್ಟು ಶ್ರಮಿಸುತ್ತಾ ಒಳ್ಳೆಯ ಡಾಕ್ಟರ್ಗಳನ್ನು, ನರ್ಸ್ಗಳನ್ನು, ಪ್ಯಾರಾಮೆಡಿಕಲ್ ಸ್ಟಾಫನ್ನೆಲ್ಲ ಅಪಾಯಿಂಟ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಈ ಆಸ್ಪತ್ರೆ ಕೆಲಸ ಮಾಡ್ತಾ ಉಂಟು. ಹಾಗಾಗಿ ಇನ್ನು ಮುಂದೆ ಕೂಡ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇವಾಗ ತಾನೇ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಹೇಳಿದರು, ಇನ್ನು 70 ವರ್ಷದಲ್ಲಿ ಸೆಂಟಿನರಿ 100ನೇ ವರ್ಷವನ್ನು ನಾವು ಇರೋದಿಲ್ಲ, ಆದರೂ ಖಂಡಿತ ಆಸ್ಪತ್ರೆ ನಡೀಲೇಬೇಕು ಅಲ್ವಾ. ನಾವು ಹೊರ್ತೇವೆ, ಆಸ್ಪತ್ರೆ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಯಾಕಂತ ಹೇಳಿದರೆ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಚೆನ್ನಾಗಿ ಒಳ್ಳೆಯ ಕೆಲಸವನ್ನು ಕಳೆದ 30 ವರ್ಷದಿಂದ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಮನುಷ್ಯನಿಗೆ ಆರೋಗ್ಯ ಭಾಳ ಪ್ರಾಮುಖ್ಯ. ಆರೋಗ್ಯ ಇಲ್ಲದಿದ್ದರೆ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಒಂದು ಬಹಳ ಅಗತ್ಯವಾದ ಒಂದು ಒಳ್ಳೆಯ ಕೆಲಸವನ್ನು ಮನುಷ್ಯರಿಗೆ ಆರೋಗ್ಯವನ್ನು ಕೊಡುವ ರೀತಿಯಲ್ಲಿ, ಅದು ಸಹ ಅವರ ಕೈಗೆ ಎಟಕುವ ರೀತಿಯಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೊಡ್ಡವರು ಎಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು, ಆದರೆ ಬಡವರಿಗೆ ಆರೋಗ್ಯಕ್ಕೆ ಹಣ ದುಬಾರಿ ಆಗ್ತದೆ. ಆದರೂ ಅವರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಯಾಕೆಂತ ಹೇಳಿದರೆ ಬಡ ಜನರಿಗೆ ಏನಾದರೂ ಕಾಯಿಲೆ ಬಂದರೆ ಅವರಿಗೆ 2 ಥರದ ತೊಂದರೆ ಆಗ್ತದೆ. ಒಂದು, ಅವರಿಗೆ ಈ ಕಾಯಿಲೆ ಬಂದ ಸಮಯದಲ್ಲಿ ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಹಣ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಆಸ್ಪತ್ರೆಯಲ್ಲಿ, ಮತ್ತು ಆಸ್ಪತ್ರೆಯ ಖರ್ಚು. ಹಾಗಾಗಿ ಭಾಳಷ್ಟು ತೊಂದರೆ ಆಗ್ತದೆ. ಈ ಆರೋಗ್ಯದ ಖರ್ಚನ್ನು ಭಾಳ ಕಡಿಮೆ ಮಾಡಿ ಅವರಿಗೆ ಕೈಗೆಟಕುವ ರೀತಿಯಲ್ಲಿ ಮಾಡಿ ಹರಿಶ್ಚಂದ್ರ ಅವರು ಮತ್ತು ಅವರ ಧರ್ಮಪತ್ನಿ ಲಕ್ಷ್ಮಿ ಅವರು ಕಳೆದ 30 ವರ್ಷದಿಂದ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಎಂಬ ಒಂದು ನಂಬಿಕೆ ನನಗೆ ಉಂಟು. ಮತ್ತು ಅವರ ಮಗಳು ಪಂಚಮಿ ಕೂಡ ಡಾಕ್ಟರ್ ಆಗಿದ್ದಾಳೆ. ಅವಳ ಹೆಸರಲ್ಲಿ ಒಂದು ಟ್ರಸ್ಟನ್ನು ಕೂಡ ಸ್ಥಾಪಿಸಿ ಅದಕ್ಕೆ ಕೂಡ ನಿನ್ನೆ 25 ವರ್ಷ ಆಗಿದ್ದಾರೆ. ಮತ್ತು 5 ನಂಬರ್ನಲ್ಲಿ ಭಾಳ ಅವರಿಗೆ ನಂಬಿಕೆ ಅಂತ ಹೇಳಿದರು. ಇವಾಗಲೇ ಮೇ 5ಕ್ಕೆ 1995ನೇ ಇಸ್ವಿಯಲ್ಲಿ ಈ ಆಸ್ಪತ್ರೆ ಶುರುವಾದದ್ದು. ಹಾಗಾಗಿ ಭುವನ ಪ್ರಸಾದ್ ಹೆಗಡೆ ಇದ್ದಾರೆ ಅಲ್ಲಿ, ನಮಗೆ ಭಾಳ ಆಪ್ತರ ಸಂಬಂಧಿ. ಅವರು ಹೇಳಿದ್ರು, ಬೇಗ ಬಲೆ 5 ಗಂಟೆ 55 ನಿಮಿಷಕ್ಕೆ ಶುರು ಮಲ್ಪೇರಿಗೆ ಕಾರ್ಯಕ್ರಮ ಅಂತ ಹೇಳಿದ್ರು. ಹಾಗಾಗಿ ನಾನು ಓಡಿ ಬಂದದ್ದು. ಹಾಗಾಗಿ ಇದು ಭಾಳ ಒಳ್ಳೆಯ ವಿಷಯ. ನನ್ನ ತಂದೆಯವರಿಗೆ ಕೂಡ 5 ನಂಬರ್ ಅಂದರೆ ಭಾಳ ಇಷ್ಟ. ಅವರ ಕಾರಿದ್ದು ಮತ್ತು ಫೋನ್ ನಂಬರ್ ಎಲ್ಲ 5ರಲ್ಲಿ ಮುಖ್ಯ ಆಗಿತ್ತು. ಭಾಳಷ್ಟು ಜನರಿಗೆ 5ರ ಮೇಲೆ ನಂಬಿಕೆ ಉಂಟು. ಅದು ಭಾಳ ಒಳ್ಳೆಯ ವಿಷಯ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಹರಿಶ್ಚಂದ್ರ ದಂಪತಿಗಳು. ಇನ್ನು ಮುಂದೆ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಬಡ ಜನರಿಗೆ, ಇನ್ನು ಉಡುಪಿ ಸುತ್ತಮುತ್ತದ ಬಡ ಜನರಿಗೆ ಈ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಆಸ್ಪತ್ರೆ ಮೂಲಕ ಒಳ್ಳೆಯ ಸೌಲಭ್ಯ ಒದಗಲಿ. ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹರಿಶ್ಚಂದ್ರ ದಂಪತಿಗಳಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಆಸ್ಪತ್ರೆಯು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆದು ಬಡವರಿಗೆ ಇದರಿಂದ ತುಂಬ ಆರೋಗ್ಯ ಕ್ಷೇತ್ರದಲ್ಲಿ ಸಹಾಯವಾಗಲಿ ಎಂದು ಹಾರೈಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.